ஹalleluya. ರೋಮರುಗಳಿಗೆ எழுதின நிருபம் ரோம புஸ்தக 8வது அதிகாரம் 8ನೇ ಅಧ್ಯಾಯ அதுல 17வது வசனம் இப்படி சொல்லுகிறது. 17ನೇ ವಾಕ್ಯ ಹೇಳುತ್ತೆ, தேவனுக்கு வாரிசா இருக்கிற நாங்கள், ದೇವರಿಗೆ ವಾರಿಸಾಗಿರುವಂತ ನಾವುಗಳು. எல்லாரும் சொல்லுங்க, தேவனுக்கு வாரிசான நாங்கள். ಎಲ್ಲರೂ ಹೇಳಿ, ದೇವರಿಗೆ ವಾರಿಸಾಗಿರುವಂತ ನಾವು, கிறிஸ்துவோடு கூட வாரிசுகளாயிருக்கிற நாங்கள். ಕ್ರಿಸ್ತನ ಒಟ್ಟಿಗೆ ವಾರಿಸುಗಳಾಗಿರುವಂತ ನಾವುಗಳು. இந்த ரெண்டு லைனை சரியா புரிஞ்சுக்கோங்க. ಈ ಎರಡು ಲೈನ್ ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. We are heirs of God. ನಾವು ದೇವರ ವಾರಿಸುಗಳು. சொல்லுங்க, தேவனுக்கு வாரிசு. ಹೇಳಿ, ನಾವು ದೇವರಿಗೆ ವಾರಿಸು. இரண்டாவதாக, ಎರಡನೇದು, நாங்க கிறிஸ்துவோட கூட நாங்க அந்த சொத்துக்கு உரியவர்கள். ಕ್ರಿಸ್ತನೊಟ್ಟಿಗೆ ಆ ಆಸ್ತಿಗೆ ವಾರಿಸುಗಳು ನಾವು. கிறிஸ்துவோடு நாங்கள் வாரிசுகள் என்றால், ಕ್ರಿಸ್ತನೊಟ್ಟಿಗೆ ನಾವು ವಾರಿಸು ಅಂದ್ರೆ அவரோடு பாடுகளிலும் நாங்கள் ஒன்றாய் இருந்து அவருடைய மகிமையிலும் நாங்கள் ஒன்றாய் இருக்க. ಆತನ ಕಷ್ಟದಲ್ಲೂ ನಾವು ಒಂದಾಗಿ ಇರಬೇಕು, ಆತನ ಸಂತೋಷದ ಮಹಿಮೆಯಲ್ಲೂ ನಾವು ಒಂದಾಗಿ ಇರಬೇಕು. எப்படி வாரிசு? ಯೇಸು ಹೇಗೆ ವಾರಿಸು? He emptied himself. ಆತನು ತನ್ನನ್ನೇ ಶೂನ್ಯ ಮಾಡಿಕೊಂಡನು. He emptied himself. ಆತನು ತನ್ನನ್ನೇ ಶೂನ್ಯ ಮಾಡಿಕೊಂಡನು. If you want to be heirs in Christ Jesus, ನೀನು ಕ್ರಿಸ್ತನಲ್ಲಿ ವಾರಿಸಾಗಿ ನೀನು ಇರಬೇಕಂದ್ರೆ, amen, then empty yourself. ನಿನ್ನನ್ನು ನೀ ಶೂನ್ಯವಾಗಿ ಮಾಡ್ಕೋ. Empty yourself. ನಿನ್ನನ್ನು ನೀ ಶೂನ್ಯವಾಗಿ ಮಾಡ್ಕೋ. ಯಾರು என்ன பேசினாலும் செத்தவனா வாழு. ಯಾರು ಏನೇ ಮಾತಾಡಿದ್ರೇನು ಸತ್ತವನಾಗಿ ಬದುಕು. ನೆಂಜು ಕುತ್ತದಾ, ಎದೆ ಚುಚ್ಚುತ್ತಿದ್ಯಾ, ಮನಸ್ಸು ವೇದನೆ ಆಗದಾ, ಮನಸ್ಸಿಗೆ ನೋವಾಗ್ತಿದ್ಯಾ, ಮಾತೆ ಆಡಬೇಡ, ಮಾತೆ ಆಡಬೇಡ. ಬೆಳೆಯ ರಂಗದ ಪಾರ್ಕರವರಲ್ಲ, ಹೊರ ರಂಗವನ್ನು ನೋಡುವಾತನಲ್ಲ, ಅಂತರಂಗತೆ ಪಾಕ, ಅಂತರಂಗವನ್ನು ನೋಡುವಾತನು. ಜಸ್ಟ್ ಸ್ಮೈಲ್ and get away. ಸುಮ್ಮನೆ ಒಂದು ನಗುವನ್ನು ಕೊಟ್ಟು ಹೊರಡ್ತಾ ಇರಲ್ಲ. அந்த இடத்தில் இருக்காதே, சிரிப்போடு போய்டு. ಆ ಸ್ಥಳದಲ್ಲಿ ಇರಲೇಬೇಡ, ನಗಾಡಿ ಸುಮ್ಮನೆ ಹೊರಟು ಹೋಗು. குற்றமே பண்ணிருந்தாலும், ನೀ ತಪ್ಪು ಮಾಡಿದ್ರೇನು ಕರ್ತರು ಉನ್ನೆ ಮನ್ನಿಸಿದ್ದಾರೆ, ದೇವರೇ ನಿನ್ನನ್ನು ಕ್ಷಮಿಸಿಬಿಡ್ತಾರೆ. ನೀ ಸಂತೋಷವಾಗಿರು, ನೀ ಸಂತೋಷವಾಗಿರು. ಡೋಂಟ್ ಪ್ರೂವ್, ನೀನು ಮಾಡಿದ್ದು ಸರಿ ಅಂತ ಪ್ರೂವ್ ಮಾಡಬೇಡ. ಡೋಂಟ್ ಪ್ರೂವ್, ನೀ ಮಾಡಿದ್ದು ಸರಿ ಅಂತ ಪ್ರೂವ್ ಎಷ್ಟನೇ ಬೇರೆಗೆ ನಾನು ಚೊಲ್ಲದೆ ಬರೀದೆ. ಎಷ್ಟು ಜನ ಕೇಳುವುದು ಅರ್ಥ? ಲೆಟ್ ಯುವರ್ ಪ್ರೇಯರ್ ಬಿ ಓನ್ಲಿ ಒನ್ ಥಿಂಗ್. ಒಂದೇ ನಿನ್ನ ಪ್ರಾರ್ಥನೆ ಆಗಿರಲಿ, ಮೇಕ್ ಮೀ ಲೈಕ್ ಯು ಲಾರ್ಡ್. ನಿನ್ನ ಹಾಗೆ ನನ್ನನ್ನು ಬದಲಾಯಿಸು. ಉಮ್ಮೈ ಪೋಲ ಎನ್ನ ಮಾತು, ನಿಮ್ಮನ ಹಾಗೆ ನನ್ನನ್ನು ಬದಲಾಯಿಸು. ಎಷ್ಟನೇ ಬೇರೆ ನೋಡು ಸೇರಿದೆ ಒಪ್ಪುಗೊಡಕ. ಎಷ್ಟು ಜನ ನನ್ನ ಜೊತೆ ಸೇರಿ ಒಪ್ಪಿಸಿಕೊಡಲು ಸಿದ್ಧವಾಗಿದ್ದೀರಾ? It is easy for a camel to enter into the needle eye. ಒಂದು ಸೂಜಿಯ ತೂತಿನೊಳಗೆ ಒಂದು ಒಂಟೆಯು ನುಗ್ಗಿ ಹೋಗ್ಬಿಡಬಹುದು. But it is hard for a rich man to enter into the kingdom. ಆದರೆ ದೇವರ ರಾಜ್ಯವನ್ನು ಒಂದು ಹಣವಂತ ಪ್ರವೇಶ ಮಾಡುವುದು ಕಷ್ಟ. God said, ದೇವರು ಹೇಳಿದ್ರು, it is possible with God. ದೇವರಿಂದ ಸಾಧ್ಯ. Was it possible or not? ಸಾಧ್ಯ ಆಗತ್ತಾ ಆಗಲ್ವಾ? ಆಯ್ತಾ ಇಲ್ವಾ? ಆಯ್ತಾ ಇಲ್ವಾ? ಆನದೆ. When the Holy Spirit came, ಪವಿತ್ರಾತ್ಮನು ಬಂದಾಗ, on the day of Pentecost, ಆ ಪಂಚಶತಮ ದಿನವು, and the Holy Spirit came, ಪವಿತ್ರಾತ್ಮನು ಬಂದಾಗ, amen, they sold everything. ಎಲ್ಲವನ್ನು ಮಾರಿಬಿಟ್ರು. People sold everything, ಎಲ್ಲವನ್ನು ಮಾರಿಬಿಟ್ರು, and brought it to the hands of apostles, to ಎಲ್ಲವನ್ನು the feet of ಅಪೊಸ್ತಲರ ಕೈಗಳಲ್ಲಿ ಅಲ್ಲ, ಪಾದಕ್ಕೆ ತಂದು ಹಾಕ್ಬಿಟ್ರು. That is God's power. ಅದೇ ದೇವರ ಬಲ. இன்னைக்கு எதுவும் நாளை பலி கொடுக்க முடியலையோ, ಇವತ್ತು ಯಾವುದು ನಿನ್ನಿಂದ ಬಲಿ ಕೊಡಕ್ ಆಗ್ತಾ ಇಲ್ಲವೋ, எந்த காரியங்களை உனக்கு உன்னை தடுக்குதோ கொடுக்க, ಯಾವ ಕಾರ್ಯವು ಕೊಡುವುದಕ್ಕೆ ನಿನ್ನನ್ನು ತಡೆ ಮಾಡ್ತಾ ಇದೆಯೋ, எந்த காரியம் நீ மூவ் பண்ண விடாமல் நிற்க வைக்குதோ, ನಿನ್ನನ್ನು ಮುಂದೆ ತಳ್ಳದೆ ಯಾವ ಕಾರ್ಯ ತಡೆ ಮಾಡ್ತಾ ಇದೆಯೋ, ஆவியானவரினாலே கூடும். ಅದು ಪವಿತ್ರಾತ್ಮನಿಂದ ಸಾಧ್ಯ. ஆவியானவரினாலே கூடும். ಪವಿತ್ರಾತ್ಮನಿಂದ ಸಾಧ್ಯ. ಅವರು ಬಂದರನಾ, ಅವರು ಬಂದ್ರೆ, ஆமென், தேடி வந்தவனும் தேடி வராதவனும் எல்லாவற்றையும் காலி பண்ணிக்கிட்டு எல்லாமே தந்து அப்போஸ்தலருடைய பாதத்துல கொட்டுவான். ಹುಡುಕಿ ಬಂದವನು ಹುಡುಕಿ ಬರದೇ ಇರುವವನು ಎಲ್ಲವೂ ಖಾಲಿ ಮಾಡಿಕೊಂಡು ಅಪೊಸ್ತಲನ ಕಾಲಿನ ಕೆಳಗೆ ಯಾಕೆ ಗೊತ್ತಾ? ஏன்னா அவர் கிறிஸ்துவுடைய ஆவி. ಯಾಕಂದ್ರೆ ಆತನು ಕ್ರಿಸ್ತನ ಆತ್ಮ. தன்னையே தான் காலி பண்ணிக்கொண்டவருடைய ஆவி, ತನ್ನನ್ನೇ ತಾನು ಶೂನ್ಯ ಮಾಡಿಕೊಂಡಿದ್ದ ಆತ್ಮ. அவருடைய ஆவி நமக்குள்ள வந்தா, ಆತನ ಆತ್ಮ ನಮ್ಮ ಒಳಗೆ ಬಂದ್ರೆ, பெருமை, ನನ್ನ ಹೆಮ್ಮೆ, புகழ், ನನ್ನ ಹೊಗಳಿಕೆ, கோபம், ನನ್ನ ಕೋಪ, என் வயித்தெரிச்சல், ನನ್ನ ಹೊಟ್ಟೆ ಕಿಚ್ಚು, எனக்குள்ள இருக்கிற கசப்புகள், ನನ್ನ ಒಳಗಿರುವಂತ ಕೈತನಗಳು, என்னுடைய பதவி, ನನ್ನ ಅಂತಸ್ತು, ನನ್ನ ಹೆಸರು, ಎಲ್ಲವೂ ಎಲ್ಲವೂ I empty myself. ನಾ ಶೂನ್ಯ ಮಾಡಿಕೊಳ್ತೇನೆ. ಎತ್ತನೆ ಬೇರೆ ಆಮೆನ್ சொல்றீங்க? ಎಲ್ಲರೂ
ಆಮೇನ್ ಅಂತೀರಾ? அவர் எனக்குள்ள உயரணும், ಆತನು ನನ್ನ ಒಳಗೆ ಹೆಚ್ಚಿಸಲ್ಪಡಬೇಕು, நான் அவருக்குள்ள மறையணும். ನಾನು ಆತನಲ್ಲಿ ತಗ್ಗಿಸಲ್ಪಡಬೇಕು. வாழ்வதும் சாவதும் அவருடைய கரத்துல ஒப்பு கொடுக்கிறேன். ನನ್ನ ಜೀವನವೋ ಮರಣವೋ ಎಲ್ಲವೂ ಆತನ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ. கிறிஸ்து என் ஜீவ, ಕ್ರಿಸ್ತನೇ ನನ್ನ ಜೀವ, சாவு எனக்கு ஆதாயம்.